ಇಂಡಕ್ಷನ್ ಸ್ಟವ್ಗಳ ಬಳಕೆಗೆ ಸಿಟಿ ಜನ ಒಲವನ್ನು ತೋರಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರಿನ ಒಂದು ಖಾಸಗಿ ಶೋರೂಮ್ನಲ್ಲಿದ್ದೀನಿ. ಇಂಡಕ್ಷನ್ ಸ್ಟವ್ಗಳಿಗೂ ಕೂಡ ಸಾಕಷ್ಟು ಬೇಡಿಕೆಗಳು ಬಂದಿರುವಂಥದ್ದು. ಅಂದರೆ ಎನ್ಕ್ವೈರಿಗಳನ್ನು ಕೇಳ್ತಾ ಇದ್ದಾರೆ, ಎಷ್ಟರಿಂದ ಆರಂಭ ಆಗುತ್ತೆ, ಏನೆಲ್ಲ ಅಡುಗೆಗಳನ್ನು ಮಾಡ್ಕೊಳ್ಬೋದು ಅಂತ. ಶೋರೂಮ್ನಲ್ಲಿರುವಂತಹ ಸಿಬ್ಬಂದಿಯನ್ನು ನಾನು ಮಾತಾಡಿಸ್ತೀನಿ. ಮೇಡಮ್, ಈಗ ನಿಮಗೆ ಗೊತ್ತಿರೋ ಹಾಗೆ LPG ಸಿಲಿಂಡರ್ಗಳಿಗೆ ಅಭಾವ ಉಂಟಾಗಿದೆ ಅಂತ ಹೇಳಿ ಜನ ಒಂದು ರೀತಿಯಲ್ಲಿ ಭೀತಿಗೊಳಗಾಗಿದ್ದಾರೆ. ಇಂಡಕ್ಷನ್ ಕುಕ್ಕರು ಅಥವಾ ಸ್ಟವ್ಗಳಿಗೇನಾದರೂ ಡಿಮ್ಯಾಂಡ್ಗಳೇನಾದರೂ ಬರ್ತಾ ಇದೆಯಾ, ಎನ್ಕ್ವೈರಿಗಳು ಬರ್ತಾ ಇದೆಯಾ, ಹೇಗೆ ಅಂತ? ಖಂಡಿತ ಮೇಡಮ್, ಡೆಫಿನೆಟ್ಲಿ ಎಂಕ್ವೈರಿ ಬರ್ತಾ ಇದೆ. ಬೆಳಗಿಂದನೇ ನಾವು ಸಾಕಷ್ಟು ಎಂಕ್ವೈರಿ ಬಂದಿದೆ. ಎಂಕ್ವೈರಿ ಬಂದ್ಬಿಟ್ಟು ಒಂದು 50 ಜನ ಆ ಥರ. ಬಟ್ ಬಿಲ್ ಆಗಿರೋದು ಒಂದು ಅಂದರೆ 20 ಆ ಥರ ಬಿಲ್ ಆಗಿದೆ ಮೇಡಮ್. ಯಾಕಂದರೆ ತುಂಬ ಬೇಡಿಕೆ ಇದೆ ಇಂಡಕ್ಷನ್ನು. ಯಾಕಂದರೆ ಇವಾಗ ಸ್ಟಾಕೇ ನಮಗೆ ಸಿಗ್ತಾ ಇಲ್ಲ, ಆ ಥರ ಆಗಿದೆ. ಏನು ಹೇಳಿ ತೊಗೊತಾ ಇದ್ದಾರೆ, ಸಿಲಿಂಡರ್ ಇರುತ್ತೋ ಇಲ್ವೋ ಅಂತ? ಹೌದು ಮೇಡಮ್, ಏನಕ್ಕಂದರೆ ಇವಾಗ ಸಿಲಿಂಡರ್ ತುಂಬ ದುಬಾರಿ ಆಗ್ತಿದೆಯಲ್ಲ. ಈಗ ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಇವಾಗ ಇಂಡಕ್ಷನ್ ಇದರಲ್ಲಿ ನೋಡಿ ಮೇಡಮ್, ನೀವು ಇವಾಗ ನಾವು ಏನು ಗ್ಯಾಸಲ್ಲಿ ಯೂಸ್ ಮಾಡ್ತೀವೋ ಇಂಡಕ್ಷನಲ್ಲಿ ಯೂಸ್ ಮಾಡ್ತಾರೆ ಆರಾಮಾಗಿ, ಏನಿಲ್ಲ. ಹಂಗಾಗಿ ತುಂಬ ಬೇಡಿಕೆ ಇದೆ ಮೇಡಮ್ ಇಂಡಕ್ಷನ್. ಅಂದರೆ ಇಂಡಕ್ಷನ್ ಸ್ಟವ್ ಅಥವಾ ಕುಕ್ಕರಲ್ಲಿ ಏನು ಎಲ್ಲದನ್ನೂ ಮಾಡ್ಕೊಳ್ಬೋದು. ಮನೆಯಲ್ಲಿ ಹೆಂಗೆ ಸಿಲಿಂಡರನ್ನು ಬಳಸಿ ಮಾಡ್ತೀವೋ ಅದೇ ಥರ ಡೆಫಿನೆಟ್ಲಿ ಮಾಡ್ಕೋಬೋದು ಮೇಡಮ್. ಏನಂದರೆ ಅದು ಇಂಡಕ್ಷನಲ್ಲಿ ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ಸ್ಟೈನಸ್ ಸ್ಟೀಲ್ ಪಾತ್ರೆಗಳು ಅಷ್ಟೇ ಯೂಸ್ ಮಾಡ್ಬೋದು. ಇವಾಗಲ್ಲ, ಈಗ ಆಲ್ ಇನ್ ಒನ್ನೂ ಬಿಟ್ಟಿದ್ದಾರೆ. ಅಂದರೆ ಎನಿ ಒಂದು ಪಾತ್ರೆನೂ ಯೂಸ್ ಮಾಡ್ಬೋದು ಆರಾಮಾಗಿ ಇಂಡಕ್ಷನಲ್ಲೇ. ಹಾಗಾಗಿ ಬೇಡಿಕೆ ತುಂಬಾ ಜಾಸ್ತಿ ಆಗಿದೆ. ನಿಮ್ಮ ಶೋರೂಮಿಗೆ ಬಂದು ಕೇಳುವವರು ಹೆಚ್ಚಾಗಿದ್ದಾರೆ ಅಥವಾ ಫೋನ್ ಕಾಲ್ ಮೂಲಕ ನೋಡಿ ಅಥವಾ ವೆಬ್ಸೈಟ್ ಮೂಲಕ ನೋಡಿ? ಆ್ಯಕ್ಚುಲಿ ಮೇಡಮ್, ಕಾಲು ಮಾಡ್ತಾ ಇದ್ದಾರೆ ಕಸ್ಟಮರ್ಸು. ಎಂಕ್ವೈರಿನೂ ಜಾಸ್ತಿ ಬರ್ತಾ ಇದೆ. ಇವಾಗ ನಾವು ಇನ್ನೂ ಹೆಚ್ಚಾಗಿ ಸ್ಟಾಕ್ ಅಪ್ಲೈ ಕೊಟ್ಟಿದ್ದೀವಿ. ನಾವು ಇನ್ನೂ ಬೇಕು ಬೇಡಿಕೆಗಳು ತುಂಬ ಮೇಡಮ್. ಇವಾಗ ನಾವೇನಂದರೆ ಇವಾಗ ಒಂದು 1000 ಕೊಟ್ಟಿದ್ದಾರೆ ಮೇಡಮ್. ಇವಾಗ ಇಂಡಕ್ಷನ್ನು ಅವೈಲೇಬಲು ಸ್ಟಾಕ್ ಬೆಳಗಿಂದ ಒಂದು 20 ಬಿಲ್ ಆಗಿದೆ. ಎಂಕ್ವೈರಿ ಬರ್ತಾನೆ ಇದೆ ಇಂಡಕ್ಷನ್. ಅಂದರೆ ಮುಂದೆ ಸಿಗುತ್ತಾ ಇಲ್ಲ ಒಂಥರ ಜನ ಆಗತ್ತು. ಮಂಜುಳಾ ಅಂತ ಮೇಡಮ್, ನಾನು ಇಲ್ಲಿ ಇನ್ಚಾರ್ಜ್ ಮೇಡಮ್. ಓಕೆ ಮ್ಯಾಮ್. ಸೊ ಮಂಜುಳಾ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂದರೆ ಇಂಡಕ್ಷನ್ ಕುಕ್ಕರ್ ಸ್ಟವ್ನ ಕೇಳ್ಕೊಂಡು ಬರುವಂತಹ ಜನರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಜೊತೆಗೆ ನಾವು ಕೂಡ ಇಂಡಕ್ಷನ್ ಸ್ಟವ್ ಕುಕ್ಕರ್ಗಳಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಜಾಸ್ತಿ ಸ್ಟಾಕ್ಗಳನ್ನು ಇಟ್ಕೊಳ್ಳೋದಕ್ಕೂ ಕೂಡ ಆಲೋಚನೆನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿರುವಂಥದ್ದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ಗಳಿಗೆ ಉಂಟಾಗಿರುವಂತಹ ಅಭಾವದ ಬೆನ್ನಲ್ಲೇ ಇದೀಗ ಸಿಟಿ ಜನ ಇಂಡಕ್ಷನ್ ಪರ್ಯಾಯ ಮಾರ್ಗಕ್ಕೆ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.